ನಮಸ್ತೆ ಸ್ನೇಹಿತರೆ. ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಎಳ್ಳು ನೀರು ಬಿಡೋದಕ್ಕೆ ರೆಡಿಯಾಗಿರ್ತಕ್ಕಂತಹ ಕಾಂಗ್ರೆಸ್ ಪ್ಲಾನ್, ಇದರ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಎನ್ ಚಂದ್ರಶೇಖರ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಸ್ನೇಹಿತರೆ, ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ತಪ್ಪದ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರನ್ನ ಹಣಿಯೋದಕ್ಕೆ ಪ್ರಯತ್ನ ಮಾಡ್ತಿರೋದು ಇದೇ ಮೊದಲಲ್ಲ. ಈಗ ನೋಡಿ, ಇಡೀ ದೇಶದಲ್ಲಿ ಓಟ್ ಚೋರಿ ಅಂತಕ್ಕಂತಹ ಒಂದು ಅಭಿಯಾನವನ್ನು ಶುರು ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು. ಇದರ ಉದ್ದೇಶ ಒಂದೇ ಕಲ್ಲಿನಲ್ಲಿ 4 ಹಕ್ಕಿ ಹೊಡೆಯೋದು. ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ ಬಂಧುಗಳೇ, ಒಂದು ಕಲ್ಲಿನಲ್ಲಿ 4 ಹಕ್ಕಿಗಳನ್ನ ಹೊಡಿತಕ್ಕಂಥ ಹುನ್ನಾರ ಈ ಓಟ್ ಚೋರಿ ಅಭಿಯಾನದ ಹಿಂದೆ ಇದೆ. ಮೊದಲನೇದು ಏನು, 90 ಎಲೆಕ್ಷನ್ಗಳನ್ನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತಿದೆ. ಇದಕ್ಕೆ ನೇರ ಕಾರಣ ರಾಹುಲ್ ಗಾಂಧಿ ಆಗಿದ್ದಾರೆ. ಆ ರಾಹುಲ್ ಗಾಂಧಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಬೇಕು, ನನ್ನ ಕಾರಣದಿಂದಲ್ಲ ಕಾಂಗ್ರೆಸ್ ಸೋತಿರೋದು, ವೋಟ್ ಚೋರಿಯಾಗಿದೆ, ಹಾಗಾಗಿ ಆ ಜವಾಬ್ದಾರಿಯನ್ನು ಇನ್ನೊಬ್ಬರು ತಲೆ ಮೇಲೆ ಹಾಕೋದು. ಇದು ಮೊದಲನೇದಾದರೆ, ಎರಡನೇ ಗುರಿ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಚುನಾವಣಾ ಆಯೋಗ, ಅದರ ಜೊತೆಗೆ ನರೇಂದ್ರ ಮೋದಿಯವರ ಸರ್ಕಾರ. ಇದಕ್ಕೆ ಕೆಟ್ಟ ಹೆಸರು ತರಬೇಕು. ಇವ್ರು ಗೆದ್ದಿರೋದು ಜನಪ್ರಿಯತೆಯಿಂದಲ್ಲ, ಇವ್ರು ಗೆದ್ದಿರೋದು ವೋಟ್ ಚೋರಿ ಅಂತ ಮಾಡಿಕೊಂಡು ಅಂತ ಹೇಳಿ. ಮೂರನೆಯದು, ಯಾವ ಬಾಂಗ್ಲಾದ ನುಸುಳುಕೋರರು ಮತ್ತು ರೋಹಿಂಗ್ಯಾ ನುಸುಳುಕೋರರು ಭಾರತದೊಳಗಡೆಗೆ ಬಂದ ಮೇಲೆ ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಆಧಾರ್ ಕಾರ್ಡ್ ಕೊಟ್ಟು, ವೋಟರ್ ಐ ಡಿ ಕಾರ್ಡ್ ಕೊಟ್ಟು ಅವರನ್ನು ಒಂದು ವೋಟ್ ಬ್ಯಾಂಕ್ ಮಾಡಿದರು. ಈಗೇನು SIR ಶುರು ಮಾಡಿದ್ಮೇಲೆ ಮೋದಿ ಸರ್ಕಾರ ಗಟ್ಟಿ ನಿಲುವು ತಾಳಿದೆ, ಎಲ್ಲ ಸುಳುಕೋರನ್ನ ವಾಪಸ್ ಅವರ ದೇಶಗಳಿಗೆ ಕಳಿಸ್ತೀವಿ ಅಂತೇಳಿ, ಇದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತೇಳಿ ಅದು ಒಂದು ರಾಹುಲ್ ಗಾಂಧಿ ಉದ್ದೇಶ. ನಾಲ್ಕನೇದು ಮತ್ತೆ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದಂತ ಹೇಳಿದ್ರೆ, ಈ ವೋಟ್ ಚೋರಿಯ ಅಭಿಯಾನದ ಮೂಲಕ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಚೇರಿಂದ ಕೆಳಗಡೆ ಇಳಿಸ್ತಕ್ಕಂಥದ್ದು. ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ. ಅದು ನಡೀತಿರ್ತಕ್ಕಂಥ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದರ ಟಾರ್ಗೆಟ್ ಸಿದ್ದರಾಮಯ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಅರ್ಥ ಆಗುತ್ತೆ. ಕೆಲವು ಕಟು ಸತ್ಯಗಳನ್ನ ಹೇಳ್ತೇನೆ ನೋಡಿ. 2003ರಲ್ಲಿ ಅಭೂತಪೂರ್ವವಾದಂತಹ ಒಂದು ಜಯವನ್ನು ಗಳಿಸ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 136 MLAಗಳೊಂದಿಗೆ ಸಿದ್ದರಾಮಯ್ಯನವರು ಆಕೆ ಈಸಿಯಾಗಿ ಆಗಲಿಲ್ಲ. ಜಟಾಪಟಿ ನಡೀತು. ಸಿದ್ದರಾಮಯ್ಯನವ್ರು ಆಗಬೇಕಾಗಿ DK ಶಿವಕುಮಾರ್ ಆಗಬೇಕಂತ ಹೇಳಿ. ಯಾಕೆ ಇದು ಈಸಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ, ಸೋನಿಯಾ ಗಾಂಧಿಗಾಗಲಿ ಅಥವಾ ರಾಹುಲ್ ಗಾಂಧಿಗಾಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಕ್ಕೆ ಇಷ್ಟ ಇರಲಿಲ್ಲ. DK ಶಿವಕುಮಾರ್ ಆಗಬೇಕಿತ್ತು ಅವ್ರಿಗೆ. ಆದರೆ ಕಾಂಗ್ರೆಸ್ನ ಬಹುತೇಕ MLAಗಳ ಸಪೋರ್ಟ್ ಸಿದ್ದರಾಮಯ್ಯನವರಿಗೆ ಇದ್ದಿದ್ದರಿಂದ ಅವ್ರಿಗೆ ವಿಧಿ ಇಲ್ಲದೆ ಸಿದ್ದರಾಮಯ್ಯನ ಒಪ್ಕೋಬೇಕಾಯಿತು. ಸಿದ್ದರಾಮಯ್ಯನ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ರು. ಆದರೆ ಘೋಷಣೆ ಮಾಡಿ 24 ಗಂಟೆ ಒಳಗಡೆ ರಾಹುಲ್ ಗಾಂಧಿ ಯಾವ ಜಾಲ ಮಾಡಿದ್ರು ಗೊತ್ತಾ? ಸುಜ್ರೇವಾಲಾ ಕೈಲಿ ವಿಷಯ ಬಿಡಿಸಿದ್ರು. ಏನಂತ ಹೇಳಿದ್ರೆ, ಇದು ಪರ್ಮನೆಂಟ್ ಅಲ್ಲ, 2 ವರ್ಷಕ್ಕೆ ಇಬ್ಬರಿಗೂ ಒಪ್ಪಂದ ಆಗಿದೆ ಅಂತ ಹೇಳಿ. ಅಂದರೆ 2 ವರ್ಷ ಆದಮೇಲೆ ಸಿದ್ದರಾಮಯ್ಯವರು DK ಶಿವಕುಮಾರ್ಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ. ಈ ರೀತಿ ಒಪ್ಪಂದ ಆಗಿತ್ತಾ? ಸಿದ್ದರಾಮಯ್ಯವ್ರು ಹೇಳ್ತಾರಲ್ರಿ, ಯಾವುದೇ ರೀತಿ ಒಪ್ಪಂದನೇ ಆಗಿರಲಿಲ್ಲ ಅಂತೇಳಿ. ಹಾಗಾದರೆ ಸುಜ್ರೇವಾಲ್ ಬಾಯಲ್ಲಿ ಹೇಳಿಸಿದವರು ಯಾರು? ಇದೇ ರಾಹುಲ್ ಗಾಂಧಿ. ಯಾಕೆ ಅಂತ ಹೇಳಿದ್ರೆ, ಸುಜ್ರೇವಾಲ್ ಆಗಲಿ ವೇಣುಗೋಪಾಲ್ ಆಗಲಿ ರಾಹುಲ್ ಗಾಂಧಿಯವರ ಅಪ್ಪಣೆ ಇಲ್ದಂಗೆ ಅವ್ರ ತುಟಿ ಕೂಡ ಬಿಚ್ಚೋದಿಲ್ಲ. ಅಂದರೆ ಸಿದ್ದರಾಮಯ್ಯನವರಿಗೆ ಅಂಕುಶ ಆಗ್ತಕ್ಕಂಥ ಕೆಲಸ ಆವತ್ತೇ ಶುರುವಾಯಿತು. ಯಾಕೆ ರಾಹುಲ್ ಗಾಂಧಿಗೆ DK ಶಿವಕುಮಾರ್ ಮೇಲೆ ವಿಶೇಷ ಪ್ರೀತಿ ಅಂತ ಹೇಳಿದ್ರೆ, ನೋಡಿ, ಇವತ್ತಿರ್ತಕ್ಕಂಥ ಕಾಂಗ್ರೆಸ್ ಪರಿಸ್ಥಿತಿ ಒಳಗಡೆಗೆ ಕಾಂಗ್ರೆಸ್ನ ಅತಿ ದೊಡ್ಡ ATM DK ಶಿವಕುಮಾರ್. DK ಶಿವಕುಮಾರ್ ಅವರ ಕಾರಣದಿಂದನೇ ಕಾಂಗ್ರೆಸ್ ಇವತ್ತು ಮೆರಿತಾ ಇರ್ತಕ್ಕಂಥದ್ದು ಸೆಂಟ್ರಲಲ್ಲಿ. ಅವ್ರಿಗೆ ಯಾವುದಾದ್ರು ಎಲೆಕ್ಷನ್ಗೆ 200 ಕೋಟಿ ಬೇಕು, 300 ಕೋಟಿ ಬೇಕು, ಇಮ್ಮಿಡಿಯೇಟ್ ಆಗಿ ರೆಡಿ ಮಾಡಿಕೊಡೋದು DK ಶಿವಕುಮಾರ್. ತೆಲಂಗಾಣದ ರೇವಂತ್ ರೆಡ್ಡಿನೂ ಇವರು ಡಿಪೆಂಡ್ ಆಗಲಿಕ್ಕಾಗಲ್ಲ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಸುಕ್ಕುನ ಮಾತಾಡಿಸ್ಲಿಕ್ಕೆ ಆಗಲ್ಲ. ಮತ್ತು ಸಿದ್ದರಾಮಯ್ಯನವರು ಈ ರೀತಿಯ ಜಾಲಗಳಿಗೆ ಅವರು ಬಗ್ಗೋರಲ್ಲ. ಸೊ ಹೈಕಮಾಂಡ್ಗೆ ಇರ್ತಕ್ಕಂಥ ಒಂದೇ ಒಂದು ಮನಿ ಸೋರ್ಸ್ ಅಂತ ಹೇಳಿದ್ರೆ ಅದು DK ಶಿವಕುಮಾರ್. ಹಾಗಾಗಿ DK ಶಿವಕುಮಾರ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಇರ್ತಕ್ಕಂತಹ ಅದಮ್ಯ ಆಸೆ. ಯಾವಾಗ 2 ವರ್ಷದ ಗಡುವು ಹತ್ರ ಬರ್ತಾ ಹೋಯ್ತು, ಆ ಸಂದರ್ಭದಲ್ಲಿ ಸಿದ್ದು ಅವರ ಹಿಡಿತ ಪಕ್ಷದ ಮೇಲೂ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಸಿದ್ದರಾಮಯ್ಯವರು ಬಹಿರಂಗವಾಗಿ ಹೇಳಕ್ ಶುರು ಮಾಡಿದ್ರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ. ಇದು ರಾಹುಲ್ ಗಾಂಧಿ ಅವರಿಗೆ ಸಹಿಸ್ಕೊಳ್ಳಕ್ಕಾಗಲಿಲ್ಲ. ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಇಳಿಸಲೇಬೇಕಂತಕ್ಕಂತಹ ಒಂದು ಚಿಂತನೆಗೆ ಬಂದ್ಬಿಟ್ಟಿತ್ತು ಹೈಕಮಾಂಡು. ಆಗ್ಲೇನೆ ಅವರ ಮೇಲೆ ಬಾಣಗಳು ಬಿಡಕ್ಕೆ ಶುರು ಮಾಡಿದ್ರು. ಮೊದಲನೇ ಬಾಣ ಬಂದಿದೆ ಯಾವಾಗ ಗೊತ್ತಾ? ನೋಡಿ, ಮೂಢ ಹಗರಣ ಆದಾಗ ಕಾಂಗ್ರೆಸ್ ಒಳಗಡೆಯಿಂದನೇ ಡಾಕ್ಯುಮೆಂಟ್ಗಳು ವಿರೋಧ ಪಕ್ಷಕ್ಕೆ ಹೋಗಿತ್ತು ಅಂತ ಹೇಳಿ ಒಂದು ದೊಡ್ಡ ಗುರುತರ ಆಪಾದನೆ ಇದೆ. ಕಾಂಗ್ರೆಸ್ ಕಡೆಯಿಂದಲೇ ಬೇರೆ ಪಕ್ಷಕ್ಕೆ ಡಾಕ್ಯುಮೆಂಟ್ಸ್ಗಳು ಹೋಗಿದ್ದು ಮೂಡಾದು. ಯಾರು ಮಾಡಿದ್ರು ಅದನ್ನು? ಅದು ಹೈಕಮಾಂಡಿಗೆ ಗೊತ್ತಿಲ್ವಾ? ಜೊತೆಗೆ ಮೂಡಾದ ಹಗರಣದ ಅಷ್ಟೂ ಆರೋಪಗಳು ಸಿದ್ದರಾಮಯ್ಯನವ್ರ ಮೇಲೆ ಬಂದಾಗ ಅವರನ್ನು ಡಿಫೆಂಡ್ ಮಾಡಿಕೊಂಡು ಬೇರೆ ಯಾವ ದೊಡ್ಡ ಲೀಡರ್ ಕೂಡ ಅವ್ರ ಬಗ್ಗೆ ಮಾತಾಡಲಿಲ್ಲ, ಅವ್ರ ಪರವಾಗಿ ಮಾತಾಡಲಿಲ್ಲ. ಒಂಟಿಯಾಗಿ ಸಿದ್ದರಾಮಯ್ಯನವರು ಇದೆಲ್ಲವನ್ನು ಫೇಸ್ ಮಾಡಬೇಕಾಯಿತು. ಎರಡನೇದು,
ನೋಡಿ ಸಿದ್ದರಾಮಯ್ಯವ್ರಿಗೆ ಎಷ್ಟು ಅವಮಾನ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯವರು ಮೊದಲನೇ ದಿವಸದಿಂದ ಹೇಳ್ತಾ ಇದ್ರು ಕಾಂತರಾಜ್ ವರದಿಯನ್ನು ನಾನು ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಅಂತೇಳಿ. ಸಿದ್ದರಾಮಯ್ಯವ್ರಿಗೆ ಭಾಳ ಏನು ಇಷ್ಟ ಆಗಿದ್ದಂತಹ ವರದಿ ಅದು ಕಾಂತರಾಜ್ ವರದಿ, ಅದ್ರ ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರ ವರದಿ. ಇದನ್ನು ಮೊದಲನೇ ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ರು, ನಾನು ಮಾಡೇ ಮಾಡ್ತೀನಿ ಅನ್ನೋ ಜಾರಿನ ಅಂತೇಳಿ. ಆದರೆ ಅದರ ಬಗ್ಗೆ ಗೊಂದಲಗಳು ಸೃಷ್ಟಿಯಾದಾಗ ನೋಡಿ, ಕಾಂತರಾಜ್ ವರದಿ ಆಗ್ಲೇನೆ ಕರ್ನಾಟಕದ ಕ್ಯಾಬಿನೆಟಲ್ಲಿ ಪ್ರೆಸೆಂಟ್ ಮಾಡಾಗಿತ್ತು, ಇಟ್ಟಾಗಿತ್ತು. ಅದನ್ನು ಅಕ್ಸೆಪ್ಟ್ ಮಾಡಬೇಕಾ ಅಥವಾ ಅದನ್ನು ರಿಜೆಕ್ಟ್ ಮಾಡಬೇಕಂತ ಡಿಸಿಷನ್ ಯಾರು ತಗೋಬೇಕಾಗಿತ್ತು? ಸಿದ್ದರಾಮಯ್ಯವರು ಮತ್ತು ಅವರ ಕ್ಯಾಬಿನೆಟ್ ತಗೋಬೇಕಿತ್ತು. ಆದರೆ ಅದನ್ನು ಬೇಡ ಅಂತ ಎಲ್ಲಿ ಹೇಳಿದ್ರು, ಸ್ವಲ್ಪ ಗಮನ ಕೊಡಿ ಈ ಕಡೆಗೆ. ದೆಹಲಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅನೌನ್ಸ್ ಮಾಡ್ತಾರೆ, ನಾವು ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿ. ಏನಾಗಬೇಕ್ರಿ ಸಿದ್ದರಾಮಯ್ಯವ್ರ ಮರ್ಯಾದೆ? ಕ್ಯಾಬಿನೆಟ್ ಏನು ಬದುಕಿದೆಯಾ ಸತ್ತಿದೆಯಾ ಕರ್ನಾಟಕದಲ್ಲಿ? ಇಷ್ಟು ಅವಮಾನ ಸಹಿಸ್ಕೊಂಡಿದ್ರಲ್ಲ ಸಿದ್ದರಾಮಯ್ಯನವರು. ವಿಧಿ ಇಲ್ಲದೆ ನುಂಗ್ಕೋಬೇಕಾಯಿತು ಆ ವಿಷಯವನ್ನು ಸಿದ್ದರಾಮಯ್ಯನವರು. ಅದಾದ ಮೇಲೆ RCB ಕಾಲ್ತುಳಿತದ ಹಗರಣ ನಡೀತಲ್ಲ, RCB ಕಾಲ್ತುಳಿತದಲ್ಲಿ ಸಿದ್ದರಾಮಯ್ಯನವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತು ಕಾಂಗ್ರೆಸ್ನ ಹೈಕಮಾಂಡ್, ಅರ್ಥಾತ್ ರಾಹುಲ್ ಗಾಂಧಿ. ಸಿದ್ದರಾಮಯ್ಯನವರ ಪರಮಾಪ್ತ ಸ್ನೇಹಿತ, ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನ ಏಕಾಏಕಿ ವಜಾ ಮಾಡಿದ್ರು. ಸಿದ್ದರಾಮಯ್ಯನವರೇ ಪ್ರತಿಷ್ಠಾಪನೆ ಮಾಡಿದಂತಹ ಬೆಂಗಳೂರು ಕಮಿಷನರ್ ದಯಾನಂದ್, ಸಿದ್ದರಾಮಯ್ಯಗೆ ಅತ್ಯಂತ ಆಪ್ತರಾದಂತಹ ಅಧಿಕಾರಿ, ದಕ್ಷವಾದ ಅಧಿಕಾರಿ, ಅವ್ರನ್ನ ಕಿತ್ತಾಕಿದ್ರು. ಸಿದ್ದರಾಮಯ್ಯವರು ಏನು ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಪರಮಾಪ್ತ ವಲಯದ ಅಧಿಕಾರಿಗಳನ್ನು, ಅವರ ಸ್ನೇಹಿತರನ್ನು ಹುದ್ದೆಯಿಂದ ಪರಿಚಿತಗೊಳಿಸ್ತಾ ಹೋದರು. ಮೂರನೇದು, KN ರಾಜಣ್ಣನವರು ಹೈಕಮಾಂಡ್ ವಿರುದ್ಧವಾದ ನಿಲುವಿನಲ್ಲಿ ಮಾತಾಡಿದ್ರು ಅಂತ ಹೇಳಿ ರಾಜಣ್ಣನವ್ರನ್ನ ಸಚಿವ ಪದದಿಂದ ತೆಗಿಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯನವರೇ ಹೇಳಿದ್ರು, ನಾವು KN ರಾಜಣ್ಣನವರಿಂದ ಗೌರವಯುತವಾಗಿ ನಾವು ರಾಜೀನಾಮೆ ಪಡ್ಕೊತೀವಿ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಬಂದರು ರಾಜಣ್ಣವರು. ಆದರೆ ರಾಹುಲ್ ಗಾಂಧಿ ಅಲ್ಲಿಂದ ಆರ್ಡರ್ ಮಾಡಿದ್ರು, ರಾಜೀನಾಮೆ ಅಲ್ಲ, ಅವ್ರನ್ನ ವಜಾ ಮಾಡಬೇಕು, ಕಿತ್ತು ಬಿಸಾಕಬೇಕು ಅಂತೇಳಿ. ವಿಧಿ ಇಲ್ಲದೆ ಸಿದ್ದರಾಮಯ್ಯನವರು ತನ್ನ ಪರಮಾಪ್ತ ಸ್ನೇಹಿತನ ಸಚಿವ ಪದವಿಯಿಂದ ಕಿತ್ತು ಬಿಸಾಕಿದ್ರು. ಹಾಗಾದರೆ ರಾಜಣ್ಣವ್ರು ಟಾರ್ಗೆಟ್ ಆಗಿದ್ದು ಯಾವ ಕಾರಣಕ್ಕೋಸ್ಕರ? ಸಿದ್ದರಾಮಯ್ಯನವರು ನೇರ ಟಾರ್ಗೆಟ್ ಆಗಿದ್ರು ರಾಹುಲ್ ಗಾಂಧಿಗೆ. ಅದು ದಲಿತ MLAಗಳ ಮೀಟಿಂಗ್ ವಿಷಯ ಇರ್ಬೋದು, ಹಾಸನದ ಸಮಾವೇಶ ಇರ್ಬೋದು, ಎಲ್ಲ ವಿಷಯದಲ್ಲೂ ಸಿದ್ದರಾಮಯ್ಯನವರು ನೇರವಾಗಿ ಟಾರ್ಗೆಟ್ ಆದರು ರಾಹುಲ್ ಗಾಂಧಿ ಅವರಿಗೆ. ಇವತ್ತು ವೋಟ್ ಚೋರಿ ಅಭಿಯಾನ ನಡೀತಿದೆಯಲ್ಲ, ಅದು ಒಂದು ಕಡೆಗೆ ಮೋದಿ ಸರ್ಕಾರದ ಕಡೆಗೆ ಅಥವಾ ಚುನಾವಣಾ ಆಯೋಗ ಗುರಿಯಲ್ಲ, ಬಹಳ ದೊಡ್ಡ ಗುರಿ ಸಿದ್ದರಾಮಯ್ಯನವರು. ಯಾಕೆ ಅಂತ ಹೇಳ್ತೀನಿ ನೋಡಿ. ನ್ಯಾಷನಲ್ ಲೆವೆಲಲ್ಲಿ ಅದರದ್ದು ಇವರು ಪ್ರೆಸ್ ಮೀಟ್ಗಳು ಮಾಡ್ತಾ ಇದ್ದಾರೆ ಅಥವಾ ಅದರದ್ದು PPT ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. ಆ PPT ಪ್ರೆಸೆಂಟೇಷನ್ಗೆ ಅಥವಾ ಪ್ರೆಸ್ ಮೀಟ್ಗೆ ಯಾವ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊತಾ ಇದ್ದಾರೆ? ಕೇವಲ ಕರ್ನಾಟಕದ ಕ್ಷೇತ್ರಗಳೇ. ನೋಡಿ, ಫಸ್ಟ್ ಅವ್ರು ಮಾಡಿದಾಗ ಮಹಾರಾಷ್ಟ್ರದ್ದು ಮಾಡಿದ್ರು, ಮಹಾರಾಷ್ಟ್ರದ ಬ್ಯಾಕ್ಲಾಶ್ ಆಯಿತು. ಅದಾದಮೇಲೆ ಯಾಕೆ ಶುರು ಮಾಡಿದ್ದಾರೆ ನೋಡಿ. ದೇಶದಲ್ಲಿ 30 ರಾಜ್ಯಗಳಿದೆ. 30 ರಾಜ್ಯಗಳನ್ನು ಕೂಡ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಚುನಾವಣಾ ಆಯೋಗನೇ ಒಪ್ಕೊಂಡಿದೆ. ಅದನ್ನು ಹೆಚ್ಚು ಕಡಿಮೆ ಸರಿ ಮಾಡಬೇಕು ಅಂತಲೇ ಇವಾಗ SIRನ ಶುರು ಮಾಡೋದು ಅಂತ ಚುನಾವಣಾ ಆಯೋಗ ಹೇಳಿದೆ. 30 ರಾಜ್ಯಗಳನ್ನು ಬಿಟ್ಟು ಕರ್ನಾಟಕವನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ನೋಡಿ, BJP ಇರ್ತಕ್ಕಂತಹ ರಾಜ್ಯಗಳೇ ಸುಮಾರು 22 ಇದ್ದಾವೆ. ಅವುಗಳಲ್ಲಿ ಏನಾದರೂ ಯಾವುದಾದ್ರು ಕ್ಷೇತ್ರದಲ್ಲಿ ಈ ರೀತಿ ಸಹಜವಾಗಿ ಹೆಚ್ಚು ಕಡಿಮೆ ಆಗೇ ಇರ್ತದೆ. ಅದು ಏನೋ ಅದಾಗಲೇ ಅದು ಕಂಪ್ಲೇಂಟ್ ಆಗಿರ್ತಕ್ಕಂಥ ವಿಷಯಗಳು. ಅಲ್ಲಿ ನೀವೇನಾದ್ರು ತಗೊಂಡಿದ್ದೆ, ಆ ಕ್ಷೇತ್ರವನ್ನು ತಗೊಂಡಿದ್ರೆ ಎಲೆಕ್ಷನ್ ಕಮಿಷನ್ ಜೊತೆ ಅಲ್ಲಿನ BJP ಸರ್ಕಾರವನ್ನು ದೂಷಿಸಬಹುದಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ವೋಟರ್ ಲಿಸ್ಟ್ ರೆಡಿ ಮಾಡೋ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಪಾತ್ರನೂ ಇದ್ದೇ ಇರ್ತದೆ. ಅಲ್ಲಿ BLO ಇರ್ತಾರೆ, ಏನು ಬೂತ್ ಲೆವೆಲ್ ಆಫೀಸರ್ಗಳಿರ್ತಾರೆ, ಬೂತ್ ಲೆವೆಲ್ ಏಜೆಂಟ್ಗಳಿರ್ತಾರೆ, ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಇರೋದ್ರಿಂದ ರಾಜ್ಯ ಸರ್ಕಾರದ ಪಾತ್ರವೂ ಅಲ್ಲಿ ಇದ್ದೇ ಇರುತ್ತೆ. ವೋಟ್ ಚೋರಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಇವರ ಪ್ರಕಾರ ಎಲೆಕ್ಷನ್ ಕಮಿಷನ್ ಎಷ್ಟು ತಪ್ಪಿತಸ್ಥನೋ ಅಲ್ಲಿನ ರಾಜ್ಯ ಸರ್ಕಾರವೂ ಅಷ್ಟೇ ತಪ್ಪಿತಸ್ಥ ಆಗುತ್ತೆ. ಯಾಕೆಂತೇಳಿ ಅವ್ರು ಸರಿಯಾಗಿ ನೋಡ್ಕೊಂಡಿಲ್ಲ ಅಥವಾ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂಥೇಳಿ. ಹಾಗಾದರೆ 30 ರಾಜ್ಯಗಳನ್ನು ಬಿಟ್ಟು ಕರ್ನಾಟಕವನ್ನು ಯಾಕೆ ಚೂಸ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಸರಿ, ತಮ್ಮ ಆಡಳಿತದ ಆದರೆ ಅನುಕೂಲ ಆಗುತ್ತೆ ಅನ್ನೋ ಆಗಿದ್ರೆ ತೆಲಂಗಾಣನೂ ಇತ್ತು, ಹಿಮಾಚಲ್ ಪ್ರದೇಶನೂ ಇತ್ತು. ಅಟ್ಲೀಸ್ಟ್ ಒಂದು ಕಾನ್ಸ್ಟಿಟ್ಯೂನ್ಸಿನ ಅದನ್ನು ಬೇರೆ ಕಡೆಗೆ ಚೂಸ್ ಮಾಡ್ಬೋದಾಗಿತ್ತು. ಇಲ್ಲ, ಕರ್ನಾಟಕದ ಮಹದೇವಪುರ ಮುಟ್ಟಿದ್ರು. ಅದಾದಮೇಲೆ ಕರ್ನಾಟಕದ ಆಳಂದ ಎತ್ಕೊಂಡಿದ್ದಾರೆ ಇವಾಗ. ಅದು ಎಂತಹ ಲೂಸ್ ವಿಕೆಟಲ್ಲಿ ಎತ್ತಿದ್ದಾರೆ ನೋಡಿ. ಆಳಂದದ ವಿಚಾರ ಹೇಳಿದ್ರು, 6018 ಮತಗಳು ಕಟ್ಟಾಗಿದ್ದಾವೆ, ಡಿಲೀಟ್ ಆಗಿದ್ದಾವೆ ಅಂತ ಹೇಳಿ. ಈ ವಿಚಾರದಲ್ಲಿ 2 ವರ್ಷಕ್ಕೆ ಮುಂಚೆನೇ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟು ಕೊಟ್ಟಾಗಿದೆ. ಅದು CID ತನಿಖೆನೂ ನಡೀತಾ ಇದೆ. CID ತನಿಖೆದು ವರದಿ ಬಂದಿಲ್ಲ ಅಥವಾ ಡಿಲೇ ಆಗ್ತಿದೆ ಅಂದರೆ ಯಾರು ನೇರವಾಗಿ ಕಾರಣ ಆಗ್ತಾರೆ? ಕರ್ನಾಟಕ ರಾಜ್ಯ ಸರ್ಕಾರ ಕಾರಣ ಆಗುತ್ತೆ, ಸಿದ್ದರಾಮಯ್ಯನವರು ಕಾರಣ ಆಗ್ತಾರೆ. ಇಷ್ಟು ವಿಷಯ ರಾಹುಲ್ ಗಾಂಧಿಗೆ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದೂ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡೋದಕ್ಕೇ ಈ ಕೆಲಸ ಮಾಡಿದ್ರ? 100%. ಇವತ್ತು ನೋಡಿ, ಎಲೆಕ್ಷನ್ ಕಮಿಷನ್ ಬಂದು ಕ್ಲೀನಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಡ್ತು, ನಾವೇ ಇದನ್ನು ಕಂಪ್ಲೇಂಟ್ ಮಾಡಿದ್ದು ರೀ, ಇದಾಗಲೇ ಪಬ್ಲಿಕ್ ಡೊಮೈನಲ್ಲೂ ಇದೆ, ನಾವೇ ಕಂಪ್ಲೇಂಟ್ ಮಾಡಿ ಯಾರು ಮಾಡಿದ್ದಾರೆ ಅವರ ಫೋನ್ ನಂಬರು ಕೊಟ್ಟಿದ್ದೀವಿ, ಅವರ IP ID ಕೊಟ್ಟಿದ್ದೀವಿ, CIDಯೇ ತನಿಖೆ ಮಾಡಿ ತಿಳಿಸ್ಬೇಕು ಅಂತೇಳಿ.
ಯಾಕಿನ್ನೂ ತಿಳಿಸಿಲ್ಲ? ಅದರ ಅರ್ಥ ರಾಹುಲ್ ಗಾಂಧಿಯವರ ಗುರಿ ಸಿದ್ದರಾಮಯ್ಯವ್ರು ಕೂಡ ಆಗಿದ್ದಾರೆ. ಹೇಗಾದರೂ ಮಾಡಿ ಅವರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಟ್ಟು ಅವರ ಹೆಸರು ಹಾಳು ಮಾಡೋ, ಅವ್ರನ್ನ ಚೇರಿಂದ ಇಳಿಸ್ಬೇಕು, ಡಿ ಕೆ ಶಿವಕುಮಾರನ ಪ್ರತಿಷ್ಠಾಪನೆ ಮಾಡಬೇಕು. ಎಂಥ ಹುನ್ನಾರ ರೀ ರಾಹುಲ್ ಗಾಂಧಿದು. ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅಂತೇನಲ್ಲ. ಸಿದ್ದರಾಮಯ್ಯನವರು ಈ ಷಡ್ಯಂತ್ರಕ್ಕೆ ಬಲಿಯಾಗ್ತಾರ ಅಥವಾ ತಿರುಗಿ ಬೀಳ್ತಾರ ಅನ್ನೋದನ್ನು ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ನೋಡುತ್ತೆ. ನಮಸ್ಕಾರ.